ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿ. ಮೇಷರಾಶಿಯವರು ಸ್ಥಗಿತಗೊಂಡಿದ್ದಂತಹ ಕೆಲಸಗಳನ್ನು ಮತ್ತೆ ಆರಂಭ ಮಾಡಲಿಕ್ಕೆ ಅವಕಾಶಗಳಾಗಿದೆ. ಹಾಗೆ ಆ ಕೆಲಸಗಳು ಮುಂದುವರಿಯತಕ್ಕಂತಹ ಯೋಗವೂ ಕೂಡ ಒದಗಿ ಬಂದಿದೆ. ನಿಮ್ಮ ಪ್ರಯತ್ನದಿಂದ ಆ ಕೆಲಸಗಳು ಮುಂದುವರಿಯೋದಕ್ಕೆ ಅವಕಾಶಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಇದೆ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಮಾನಸಿಕವಾದಂತಹ ಗೊಂದಲಗಳು ದೂರವಾಗುತ್ತೆ. ಆಯ್ಕೆಗಳಲ್ಲಿ ಇದ್ದಂತಹ ಗೊಂದಲಗಳು ದೂರವಾಗುತ್ತೆ. ನಿರ್ದಿಷ್ಟವಾದಂತಹ ನಿಖರವಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶಗಳಾಗುತ್ತೆ. ತಂತ್ರಜ್ಞಾನದ ವಿಚಾರಕ್ಕೆ ಹಣ ಖರ್ಚಾಗುವಂಥದ್ದು. ಯಾವುದೋ ಒಂದು ತಂತ್ರಜ್ಞಾನವನ್ನು ಬಳಸಿ ನಾನು ಏನೋ ಹೊಸ ಪ್ರಯೋಗವನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳು ತಲೆಗೆ ಬಂದರೆ ಅದಕ್ಕೆ ಒಂದಷ್ಟು ದುಡ್ಡು ಖರ್ಚಾಗುವಂಥದ್ದಿದೆ. ಈ ದಿವಸ ಮನೆಯ ಬದಲಾವಣೆ ಆಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಬದಲಾವಣೆಯನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಬಂದರೆ ಖಂಡಿತವಾಗಿ ಅದು ಬೇಡ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಸೂಕ್ತವಾದಂತಹ ಕಾಲ ಇದು ಅಂತ ಹೇಳಬೇಕು. ಇವೆಲ್ಲವನ್ನು ಗಮನಿಸಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಪ್ರೇಮಿಗಳಿಗೆ ದೊಡ್ಡ ಸಮಸ್ಯೆಯಾಗಿ ಅಥವಾ ತೊಂದರೆಗೆ ಕಾರಣವಾಗಿ ಆಗ್ತಕ್ಕಂತಹ ಘಟನೆಗಳು ನಡೆಯುತ್ತೆ. ಪ್ರಮುಖವಾದಂತಹ ಕೆಲಸಗಳಿಗೆ ಅಡಚಣೆ ಆಗ್ತಕ್ಕಂಥದ್ದಿದೆ. ಮನೆಯ ಖರ್ಚನ್ನು ಸರಿಯಾದಂತಹ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡಿ ಅನ್ನುವಂಥದ್ದು. ಷೇರು ಹೂಡಿಕೆಗಳನ್ನು ಪ್ರಾರಂಭ ಮಾಡಬಹುದು. ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅಂಥವರು ಆ ಒಂದು ವಿಚಾರವನ್ನು ಸರಿಯಾಗಿ ತಿಳಿದು ಅದರಲ್ಲಿ ಮುಂದುವರಿತಕ್ಕಂಥದ್ದು. ಮನೆಗೆ ಹೊಸ ಅತಿಥಿಯ ಆಗಮನದ ಒಂದು ಸಂತೋಷ ನಿಮಗೆ ಇರುವಂಥದ್ದು. ಅಹಂಭಾವ, ಅತಿಯಾದಂತಹ ಸಂತೋಷ ಇವ್ಯಾವುದೂ ಕೂಡ ಬೇಡ. ಇದರಿಂದ ನಿರಾಸೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೈಲಾರ ಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಯೋಜನೆಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ನಿಮಗೆ ಅನುಕೂಲ ಇದೆ. ಪೋಷಕರ ಸಲಹೆಗೆ ಅವರ ಮಾತಿಗೆ ಮಾನ್ಯತೆಯನ್ನು ನೀಡಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ಕೆಲಸಕ್ಕೆ ಸರಿಯಾದಂತಹ ಸಮಯ ಅಲ್ಲ. ಹಾಗಾಗಿ ಈ ದಿವಸದಲ್ಲಿ ಯಾವುದೇ ಹೊಸ ಕೆಲಸಗಳು ಆರಂಭವನ್ನು ಮಾಡುವಂಥದ್ದು ಬೇಡ. ಆರ್ಥಿಕವಾಗಿ ಇರತಕ್ಕಂತಹ ಸಮಸ್ಯೆಗಳಿಗೆ ಈ ದಿವಸದ ಮಟ್ಟಿಗೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ತಂದೆಯವರ ಬೇಸರಕ್ಕೆ ಕಾರಣರಾಗ್ತೀರಿ. ತಂದೆ ಅಥವಾ ಹಿರಿಯರ ಬೇಸರಕ್ಕೆ ಅವರು ಅಂದುಕೊಂಡಂತಹ ರೀತಿಯಲ್ಲಿ ನೀವು ನಡ್ಕೊಳ್ಳೋದಿಲ್ಲ. ಅವರ ಮನಸ್ಸಿಗೆ ಏನೋ ಬೇಸರವಾಗ್ತಕ್ಕಂಥದ್ದು. ಬೇರೆಯವರನ್ನು ವ್ಯಂಗ್ಯ ಮಾಡಬೇಡಿ, ಅಪಹಾಸ್ಯ ಮಾಡಬೇಡಿ. ನಿಮಗೆ ಅದು ಅವಮಾನಕ್ಕೆ ದಾರಿಯಾಗ್ತಕ್ಕಂಥದ್ದಾಗತ್ತೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಸಾಯಂಕಾಲ ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿತಕ್ಕಂತಹ ದಿವಸ ಅಂತ ಹೇಳಬೇಕು. ಸಹೋದ್ಯೋಗಿಗಳ ಜೊತೆಯಲ್ಲಿ ಸಂತೋಷವಾದಂತಹ ಸಮಯವನ್ನು ಕಳೀತೀರಿ. ಇದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ವ್ಯವಹಾರದ ಚತುರತೆ, ಬುದ್ಧಿವಂತಿಕೆ ನಿಮ್ಮ ಲಾಭಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ವಿಶೇಷವಾಗಿ ಕಾಣುತ್ತೆ. ನಿಮ್ಮ ಶಿಸ್ತು, ಕಾರ್ಯವೈಖರಿಯನ್ನು ಹಾಗೇ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.